ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಬೇಕಾದ್ರೆ ಒಬ್ಬ ಹೆಣ್ಣುಮಗಳು ನಿರ್ಭಯವಾಗಿ ರಾತ್ರಿ 12 ಗಂಟೆಯಲ್ಲೂ ಕೂಡ ತಿರುಗಾಡ್ತಕ್ಕಂಥ ವ್ಯವಸ್ಥೆ ಇದ್ದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಅಂತ ಒಂದು ಸಮಾಜದ ವ್ಯವಸ್ಥೆಯನ್ನು ನಾವು ಕಾಣಬೇಕು. ಈಗ ನೀವು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ ಅಪರಾಧಗಳ ಸಂಖ್ಯೆ 23ಕ್ಕೆ ಹೋಲಿಕೆ ಮಾಡಿದ್ರೆ 24ಕ್ಕೆ ಕಡಿಮೆ ಆಗಿದ್ದಾವೆ. ಅದು ಬಹಳ ಸಂತೋಷದಾಯಕವಾದಂಥ ವಿಚಾರ. ಅಪರಾಧಗಳ ಸಂಖ್ಯೆ ಎಷ್ಟು ಕಡಿಮೆ ಆಯಿತು ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಸಮಾಜದಲ್ಲಿ ನೆಮ್ಮದಿ ಇದೆಯಾ, ಶಾಂತಿ ಇದೆಯಾ, ನಿರ್ಭಯವಾಗಿ ಜನ ಬದುಕ್ತಾ ಇದ್ದಾರಾ, ಜನ ಕೈಗಾರಿಕೆಗಳ ಸ್ಥಾಪನೆಗೆ ಬರ್ತಾ ಇದ್ದಾರಾ, ಬಂಡವಾಳ ಹೂಡಲಿಕ್ಕೆ ಯೋಗ್ಯವಾದಂಥ ಸ್ಥಳ ಅಂತೇಳಿ ಜನರಿಗೆ ಅನಿಸಿದೆಯಾ, ಇದು ಬಹಳ ಮುಖ್ಯ. ಯಾಕಂದ್ರೆ ಒಂದು ರಾಜ್ಯದ ಅಭಿವೃದ್ಧಿ ಪೊಲೀಸ್ ಇಲಾಖೆ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತದೆ ಪ್ರಾಮಾಣಿಕವಾಗಿ, ಅದರ ಮೇಲೆ ಅವಲಂಬನೆಯಾಗಿದೆ ಅಂತಕ್ಕಂಥ ಮಾತುಗಳನ್ನು ನಾನು ಅನೇಕ ಸಾರಿ ಪೊಲೀಸ್ನವ್ರ ಮುಂದೆ ಪ್ರಸ್ತಾಪ ಮಾಡಿದ್ದೇನೆ. ಆದ್ದರಿಂದ ಈ ಶಾಂತಿ ಪಾಲನೆ, ಅಭಿವೃದ್ಧಿ ಒಂದಕ್ಕೊಂದಕ್ಕೆ ಸಂಬಂಧ ಇದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಇದನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದೀರಿ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತ ಮಾಡಿ ಅಪರಾಧಗಳು ಇನ್ನೂ ಇಳಿಮುಖ ಆಗಲಿಕ್ಕೆ ಸಾಧ್ಯ ಇದೆ, ಅದನ್ನು ಸಾಧನೆ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು.